ನಮಸ್ಕಾರ ವೀಕ್ಷಕರೇ. ದೇಶಾದ್ಯಂತ ಒಂದೊಂದೇ ರಾಜ್ಯಗಳಲ್ಲಿ ಕಣ್ಮರೆ ಆಗ್ತಾ ಇದ್ರು ದಕ್ಷಿಣದ 2 ರಾಜ್ಯಗಳಲ್ಲಿ ಸಂಪೂರ್ಣವಾದ ಬಹುಮತದೊಂದಿಗೆ ಗಟ್ಟಿಯಾಗಿ ಅಧಿಕಾರ ಹಿಡಿದಿದೆ ಕಾಂಗ್ರೆಸ್. ಈ ಪೈಕಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸರಿಸುಮಾರು ಅರ್ಧ ಅವಧಿ ಕಳೆದಿದೆ. ಈ ಹೊತ್ತಲ್ಲಿ ಬಂದಿರೋ ಸರ್ವೆ ಒಂದು ಎಲ್ಲರ ಆಲೋಚನೆಗಳನ್ನ ತಲೆ ಕೆಳಗು ಮಾಡ್ತಾ ಇದೆ. ಕೆಲವರು ಗ್ಯಾರಂಟಿಗಳಿಂದ ರಾಜ್ಯದ ಜನರು ಕೋಪಗೊಂಡಿದ್ದಾರೆ. ಮುಂದಿನ ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ರು. ಇನ್ನು ಕೆಲವರು ಕರ್ನಾಟಕದಲ್ಲಿ ಕಾಂಗ್ರೆಸ್ನಷ್ಟು ಸ್ಟ್ರಾಂಗ್ ಆಗಿರೋ ಪಕ್ಷ ಇನ್ನೊಂದಿಲ್ಲ, ಒಳ ಜಗಳಗಳಿಂದ ಕೂಡಿರೋ ಕರ್ನಾಟಕ ಬಿಜೆಪಿ ಗೆಲ್ಲೋದಿಲ್ಲ, ಮತ್ತೆ ಕಾಂಗ್ರೆಸ್ ಬರುತ್ತೆ ಅಂತ ಹೇಳ್ತಿದ್ರು. ಈ ಎಲ್ಲಾ ಲೆಕ್ಕಾಚಾರಗಳಿಗೂ ಈ ಸರ್ವೆ ಅಚ್ಚರಿ ಮೂಡಿಸ್ತಾ ಇದೆ. ಇದರ ಜೊತೆಗೆ ರಾಷ್ಟ್ರ ಮಟ್ಟದ ರಾಜಕೀಯದ ಬಗ್ಗೆ ಕರ್ನಾಟಕದ ಜನರ ಮನಸ್ಸಲ್ಲಿ ಏನಿದೆ ಅನ್ನೋದು ಕೂಡ ರಿವೀಲ್ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದೇಶದಲ್ಲಿ ಮೋದಿ ನೇತೃತ್ವದ ಬಿಜೆಪಿಗೆ ಬಹಳ ಕ್ರೇಜ್ ಇದೆ. ಮತ್ತೆ ಮತ್ತೆ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಈಗಂತೂ ಉತ್ತರದ ಒಂದೊಂದೇ ರಾಜ್ಯಗಳಲ್ಲಿ ತನ್ನ ಕಬಂದ ಬಾಹುಗಳನ್ನ ಬಾಚಿಕೊಂಡು ಬಿಜೆಪಿ ಮುನ್ನುಗ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಬಿಜೆಪಿ ಹೀನಾಯವಾಗಿ ಸೋತು ಹೋಯಿತು. ಈ ಸೋಲಿಗೆ ಕಾರಣ ಸಾವಿರಾರಿದ್ರು ಕಾಂಗ್ರೆಸ್ ಗೆದ್ದಿದ್ದು, ಅದರಲ್ಲೂ ಬಹುಮತದೊಂದಿಗೆ ಗೆದ್ದಿದ್ದನ್ನ ಅಕ್ಸೆಪ್ಟ್ ಮಾಡಲೇಬೇಕು. ಗ್ಯಾರಂಟಿಗಳಿಗೆ ಜನರು ಮಾರು ಹೋಗಿ ವೋಟ್ ಹಾಕಿ ಗೆಲ್ಲಿಸಿದ್ರು ಅನ್ನೋ ವ್ಯಾಖ್ಯಾನ ನಿಜವೇ ಆಗಿದ್ರು ಅವರಲ್ಲೇ ಕಿತ್ತಾಟ ಇದೆ. ಹೆಚ್ಚು ದಿನ ಸರ್ಕಾರ ನಡೆಯೋದಿಲ್ಲ, ಡಿಕೆ ಸಿಎಂ ಆಗೋದಕ್ಕೆ ಕಾಯ್ತಾ ಇದ್ದಾರೆ, ಮುಡಾ ಹಗರಣ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಬಿಡುತ್ತೆ, ಹೀಗೆ ನಾನಾ ರಾಜಕೀಯ ಬದಲಾವಣೆಗಳಿಗೆ ಅವಕಾಶ ಸಿಕ್ಕರು ಎಲ್ಲೂ ಜಗ್ಗದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ಮುಂದುವರೆದಿದೆ. ಆದ್ರೆ ಈ ಹೊತ್ತಲ್ಲಿ ಬಂದಿರೋ 2 ಸರ್ವೆಗಳಲ್ಲಿ ಪ್ರಸ್ತುತ ವಾತಾವರಣದಲ್ಲಿ ಕನ್ನಡಿಗರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಬಿಚ್ಚಿಡಲಾಗ್ತಾ ಇದೆ. ಇದು ಕೆಲವರಿಗೆ ಪಾಠ ಆದ್ರೆ ಇನ್ನು ಕೆಲವರಿಗೆ ಖುಷಿ ತರಿಸ್ತಾ ಇದೆ. ಮೊದಲನೇ ಸರ್ವೆ ಮುಂದಿನ ಬಾರಿ ಪಿಎಂ ಯಾರಾಗಬೇಕು ಅಥವಾ ದೇಶಕ್ಕೆ ಯಾರು ಪ್ರಧಾನಿಯಾಗಿ ಇರಬೇಕು ಅನ್ನೋದು. ಇದಕ್ಕೆ ಕರ್ನಾಟಕದ ಜನರ ಮೊದಲ ಆಯ್ಕೆ ಹಾಲಿ ಪ್ರಧಾನಿ ನರೇಂದ್ರ ಮೋದಿ. ಇದನ್ನ ಈಸಿಯಾಗಿ ಗೆಸ್ ಮಾಡಬಹುದು. ಆದ್ರೆ ಎಷ್ಟು ಜನರು ಮೋದಿ ಪರ ವೋಟ್ ಹಾಕಿದ್ದಾರೆ ಅನ್ನೋದು ಕಣ್ಣರಳಿಸ್ತಾ ಇದೆ. ಬರೋಬ್ಬರಿ 59% ಕನ್ನಡಿಗರು ಮೋದಿಯನ್ನ ಆಯ್ಕೆ ಮಾಡಿದ್ರೆ, ಬಿಜೆಪಿಗೆ ಅಥವಾ ಮೋದಿಗೆ ಅಪೋಸಿಟ್ ಸ್ಥಾನದಲ್ಲಿ ನಿಂತಿರೋ ರಾಹುಲ್ ಗಾಂಧಿಯನ್ನ 17% ಜನರು ಆಯ್ಕೆ ಮಾಡಿದ್ದಾರೆ. ಖರ್ಗೆ ಪರವಾಗಿ 2% ಜನರು ವೋಟ್ ಮಾಡಿದ್ರೆ 10% ಜನರು ಬೇರೆ ಬೇರೆ ಹೆಸರುಗಳನ್ನ ಹೇಳಿದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಅದೇನಂದ್ರೆ 11% ಜನರು ಯೋಗಿ ಆದಿತ್ಯನಾಥ್ ಪಿಎಂ ಆಗ್ಬೇಕು ಅನ್ನೋದನ್ನ ಬಯಸ್ತಾ ಇದ್ದಾರೆ ಅನ್ನೋದು. ಅಲ್ಲಿಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರನ್ನ ಕಂಬೈನ್ ಮಾಡಿದ್ರೆ ಮೋದಿ ಹಾಗೂ ಯೋಗಿಗೆ ಸಿಕ್ಕ ಬೆಂಬಲದ ಪ್ರಕಾರ ಕರ್ನಾಟಕದಲ್ಲಿ 70% ಜನರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರದ ಆಡಳಿತ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ರಾಹುಲ್ ಹಾಗೂ ಖರ್ಗೆ ಸೇರಿ ಸರಿಸುಮಾರು 20% ಜನರು ಮಾತ್ರ ಕೇಂದ್ರದಲ್ಲಿ ಕಾಂಗ್ರೆಸ್ ಬರಬೇಕು ಅಂತ ಆಶಿಸ್ತಾ ಇರೋದು. ಇವರೆಲ್ಲ ಕಾಂಗ್ರೆಸ್ನ ಫಿಕ್ಸ್ಡ್ ವೋಟರ್ಸ್ ಅಂತ ಪರಿಗಣಿಸಲಾಗ್ತಾ ಇದೆ. ಇನ್ನು ಎಲ್ಲರ ಕುತೂಹಲ ಇರೋದು, ಒಂದು ವೇಳೆ ಈಗ ಎಲೆಕ್ಷನ್ ನಡೆದರೆ ಕರ್ನಾಟಕದಲ್ಲಿ ಯಾರು ಗೆಲ್ತಾರೆ ಅನ್ನೋದು. ಅದು ಕೂಡ ಸರ್ವೆಯಲ್ಲಿ ರಿವೀಲ್ ಆಗಿದೆ. ಇದಕ್ಕೆ ಸರ್ವೆಯಲ್ಲಿ ಬಂದಿರೋ ಉತ್ತರ ಎಲ್ಲರ ತಲೆ ಗಿರ್ ಅನ್ನಿಸ್ತಾ ಇದೆ. ಜನರ ಈಗಿನ ಮನಸ್ಥಿತಿ ಪ್ರಕಾರ ಬಿಜೆಪಿ 136ರಿಂದ 159 ಸೀಟ್ ಗೆದ್ರೆ ಕಾಂಗ್ರೆಸ್ 62ರಿಂದ 82 ಸೀಟ್ ಗೆಲ್ಲಬಹುದು. ಪ್ರಾದೇಶಿಕ ಪಕ್ಷ ಜೆಡಿಎಸ್ಗೆ 3ರಿಂದ 6 ಸೀಟ್ ಬರಬಹುದು ಅಂತ ಹೇಳಲಾಗಿದೆ. ಇನ್ನು ವೋಟ್ ಶೇರಿಂಗ್ ನೋಡ್ತಾ ಹೋದ್ರೆ ಬಿಜೆಪಿ ಅತ್ಯಂತ ದೊಡ್ಡ ಪಕ್ಷ ಆಗಿ ಹೊರಹೊಮ್ಮಲಿದ್ದು ಸುಮಾರು 51% ವೋಟ್ ಶೇರ್ ಪಡೆಯಬಹುದು. ಕಾಂಗ್ರೆಸ್ಗೆ ಸುಮಾರು 40% ವೋಟ್ ಶೇರ್ ಸಿಗಬಹುದು ಹಾಗೂ ಜೆಡಿಎಸ್ಗೆ ಸರಿಸುಮಾರು 5% ವೋಟ್ ಶೇರ್ ಬರಬಹುದು ಅಂತ ಸರ್ವೆ ಹೇಳ್ತಾ ಇದೆ. ಅಂದಹಾಗೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ಗೆಲ್ಲಬಹುದು ಅಂತ ಊಹಿಸೋದ್ರಲ್ಲಿ ಅಚ್ಚರಿ ಇಲ್ಲ. ಆದ್ರೆ ಈ ವೋಟ್ ಶೇರಿಂಗ್ ಅಥವಾ ಸೀಟ್ಗಳ ಲೆಕ್ಕ ಎಲ್ಲರನ್ನ ದಿಗ್ಭ್ರಮೆಗೊಳಿಸ್ತಾ ಇರೋದು. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲೇ ಬಿಜೆಪಿಗೆ ಸಂಪೂರ್ಣ ಬಹುಮತ ಬಂದಿಲ್ಲ. ಅದರಲ್ಲೂ ಈ ರೇಂಜ್ ನಲ್ಲಿ ಒನ್ ಸೈಡೆಡ್ ಆಗಿ ಕಾಂಗ್ರೆಸ್ ಅನ್ನ ಕ್ಲೀನ್ ಸ್ವೀಪ್ ಮಾಡುವಂತ ರಿಸಲ್ಟ್ ಬಂದೇ ಇಲ್ಲ. ಅಂತದ್ರಲ್ಲಿ ಈ ರೀತಿ ಜನರು ಟರ್ನ್ ಆಗಿದ್ದಾರೆ ಅಂದ್ರೆ ಗ್ಯಾರಂಟಿ ಕೊಡ್ತಾ ಇದ್ರು ಕಾಂಗ್ರೆಸ್ ಜನರಿಗೆ ಬೇಡ ಆಗಿದೆ ಅನ್ನೋದರ ಸಿಗ್ನಲ್ ಕೊಡ್ತಾ ಇದೆ. ಆದ್ರೆ ಈ ಪಾರ್ಟಿ ಜನರು ಟರ್ನ್ ಆಗೋದಕ್ಕೆ ಮೊದಲ ಕಾರಣ ಏನು ಅಂದ್ರೆ ಅದು ಯುದ್ಧದ ವಾತಾವರಣ ಹಾಗೂ ಈ ಹೊತ್ತಲ್ಲಿ ಕಾಂಗ್ರೆಸ್ ನಾಯಕರ ಬಾಯಲ್ಲಿ ಬರ್ತಾ ಇರೋ ಮಾತುಗಳು ಹಾಗೂ ಇನ್ನೊಂದೆಡೆ ದೇಶಕ್ಕಾಗಿ ಶ್ರಮಿಸ್ತಾ ಇರೋ ಮೋದಿ ನೇತೃತ್ವದ ಸರ್ಕಾರ. ಇದು ಕಾಂಗ್ರೆಸ್ ಬಗ್ಗೆ ಜನರಿಗೆ ಅಸಹ್ಯ ಭಾವನೆಯನ್ನ ಮೂಡಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಅದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕೈಕೊಟ್ಟಿರೋದು. ದಿನ ಬೆಳಗಾದ್ರೆ ಕೊಲೆ, ಅತ್ಯಾಚಾರ, ಹಲ್ಲೆಗಳು ಇಂಥ ಸುದ್ದಿಗಳನ್ನ ಕೇಳಿ ಜನರು ಬೇಸತ್ತು ಹೋಗಿದ್ದಾರೆ. ಸರಿ, ಯಾರ ಸರ್ಕಾರ ಬಂದ್ರೂ ಇಂಥದೆಲ್ಲ ನಡೆಯೋದೆ. ಕೇವಲ ಇದನ್ನ ನೆಪ ಮಾಡಿಕೊಂಡು ಸರ್ಕಾರವನ್ನ ಜನರು ದೂಷಿಸ್ತಾ ಇಲ್ಲ ಅನ್ನೋದು ನಿಜವೇ. ಆದ್ರೆ ಜನರಿಗೆ ಅಸಮಾಧಾನ ತರಿಸ್ತಾ ಇರೋದು ಇಂಥ ಘಟನೆಗಳು ನಡೆದಾಗ ನಾಯಕರಿಂದ ಬರ್ತಾ ಇರೋ ಬಾಲಿಶ ಹೇಳಿಕೆಗಳು. ಗೃಹ ಸಚಿವರು ಇದೆಲ್ಲ ಕಾಮನ್ ಅಂತಾರೆ, ನನಗೆ ಮಾಹಿತಿ ಇಲ್ಲ ಅಂತಾರೆ, ಅಂತ ಸೀರಿಯಸ್ ಏನು ಅಲ್ಲ ಅಂತಾರೆ.
ಹೀಗೆ ಎಷ್ಟೇ ದೊಡ್ಡ ಘಟನೆ ಆದ್ರೂ ಅದನ್ನ ತೇಲಿಸಿ ಬಿಡೋ ಕೆಲಸ ಮಾಡ್ತಾ ಇರೋದು ಜನರಿಗೆ ಕೋಪವನ್ನ ತರಿಸ್ತಾ ಇದೆ. ಹೀಗೆ ಮುಂದುವರೆದ್ರೆ ಕರ್ನಾಟಕ ಕನ್ನಡಿಗರಿಗೆ ಸೇಫ್ ಅಲ್ಲ ಅನ್ನೋದು ಜನರಿಗೆ ಮನವರಿಕೆ ಆಗ್ತಾ ಇದೆ. ಇದು ಈ ಮಟ್ಟದಲ್ಲಿ ರಿಸಲ್ಟ್ಗೆ ದಾರಿ ಮಾಡಿಕೊಡ್ತಾ ಇದೆ. ಅಂದಹಾಗೆ ಈ ರಿಪೋರ್ಟ್ ನಿಂದ ಹಾಲಿ ಸರ್ಕಾರ ಆಡಳಿತ ವಿರೋಧಿ ಅಲೆ ಎದುರಿಸ್ತಾ ಇದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಅದರಿಂದ ಇದಕ್ಕೆ ಕಾರಣಗಳು ಕೇವಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದಲ್ಲ, ಬೇರೆ ಬೇರೆಯೂ ಇದೆ. ಇನ್ನೊಂದು ಬೆಲೆ ಏರಿಕೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಮಧ್ಯಮ ವರ್ಗದವರು ತತ್ತರಿಸಿ ಹೋಗಿದ್ದಾರೆ. ಹಾಲಿನ ಬೆಲೆಯಿಂದ ಹಿಡಿದು ಮೆಟ್ರೋ ರೇಟ್ ತನಕ ಹಿಂದೆಂದೂ ಇಲ್ಲದ ಮಟ್ಟದಲ್ಲಿ ಬೆಲೆ ಏರಿದೆ. ಈಗ ನೋಡಿದ್ರೆ ಮೆಟ್ರೋದಲ್ಲಿರೋ ವಾಶ್ರೂಮ್ಗಳನ್ನು ಪೇಯ್ಡ್ ಮಾಡೋ ಚರ್ಚೆ ನಡೀತಾ ಇದೆ. ಈ ಮಟ್ಟಕ್ಕೆ ಸರ್ಕಾರ ಹೋಗಿರೋದಕ್ಕೆ ಕಾರಣ ಗ್ಯಾರಂಟಿಗಳು ಅನ್ನೋದು ಚಿಕ್ಕ ಮಕ್ಕಳಿಗೂ ಗೊತ್ತಿರೋ ವಿಷಯ. ಆದ್ರೆ ಅದನ್ನ ಒಪ್ಪಿಕೊಳ್ಳೋದಕ್ಕೆ ಸರ್ಕಾರ ಮಾತ್ರ ರೆಡಿ ಇಲ್ಲ. ಹೋಗ್ಲಿ, ಗ್ಯಾರಂಟಿಗಳಾದ್ರೂ ಸರಿಯಾಗಿ ನಡೀತಾ ಇದೆಯಾ ಅಂತ ಕೇಳಿದ್ರೆ ಎಷ್ಟೋ ಜನರಿಗೆ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯ ಬ್ಲಂಡರ್ಗಳಿಂದ ಮಧ್ಯಮ ವರ್ಗದವರ ಸ್ಥಿತಿ ಹದಗೆಟ್ಟು ಹೋಗಿದೆ. ಶ್ರೀಮಂತರು ದುಡ್ಡು ಕೊಟ್ಟು ಕೊಂಡುಕೊಳ್ತಾರೆ, ತೀರಾ ಬಡವರಿಗೆ ಸರ್ಕಾರ ಕೈ ಹಿಡಿಯುತ್ತೆ. ತೆರಿಗೆ ಕಟ್ಟೋ ಮಧ್ಯಮ ವರ್ಗದವರ ಕತೆ ಏನು? ಇದೇ ಈಗ ಜನಾಕ್ರೋಶಕ್ಕೆ ಕಾರಣವಾಗ್ತಾ ಇರೋದು. ಇದೆಲ್ಲದರ ಜೊತೆಗೆ ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಅದು ಹಿಂದೂ ವಿರೋಧ. ಕಾಂಗ್ರೆಸ್ ಈ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋದಕ್ಕೆ ರೆಡಿಯೇ ಇಲ್ಲ ಅನ್ನೋದು ಸಾಬೀತಾಗಿದೆ. ಮುಂಚೆ ಆಗಿದ್ರೆ ಹಿಂದೂಗಳಲ್ಲಿ ಜಾತಿ ಹೆಸರಲ್ಲಿ ಡಿವೈಡ್ ಮಾಡಿ ಮೇಲು ಕೀಳು ಸಮಾನತೆ ಅಂತ ಹೇಳಿಬಿಟ್ರೆ ಎಲ್ಲರೂ ಹೌದು ಹೌದು ಅಂತ ಸ್ವಂತ ಧರ್ಮವನ್ನ ಉಗಿದುಕೊಂಡು ಮೈ ಮರೀತಾ ಇದ್ರು. ಆದ್ರೆ ಈಗ ಜನರು ಮುಂಚಿನ ರೀತಿ ಇಲ್ಲ. ಓಲೈಕೆ ಹೇಗೆ ನಡೆಯುತ್ತೆ, ಜಾತ್ಯತೀತತೆ ಪಾಠ ಮಾಡುವವರ ಹಣೆಬರ ಏನು, ಎಡಚರರು ಯಾವಾಗ್ಲೂ ದೇಶದ ವಿರುದ್ಧವೇ ಇರೋದು ಯಾಕೆ, ಎಡಚರರಿಗೂ ಕಾಂಗ್ರೆಸ್ಗೂ ಸಾಮ್ಯತೆ ಇರೋದು ಯಾಕೆ, ಇದೆಲ್ಲವನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅದರಿಂದ ಜನರನ್ನ ಯಾಮಾರಿಸೋದು ಕಷ್ಟ ಆಗಿರೋದ್ರಿಂದ ಈ ರೀತಿ ಕಂಪ್ಲೀಟ್ ಆಗಿ ಜನರು ತಿರುಗಿ ಬಿದ್ದಿದ್ದಾರೆ ಅನ್ನೋದು ಈ ಸರ್ವೆ ರಿಪೋರ್ಟ್ ನಿಂದ ನೀಟಾಗಿ ಗೊತ್ತಾಗ್ತಾ ಇದೆ. ಅಂದಹಾಗೆ ಇನ್ನು ಎಲೆಕ್ಷನ್ಗೆ 2-3 ವರ್ಷಗಳ ಟೈಮ್ ಇದೆ. ಆ ಟೈಮ್ನಲ್ಲೂ ಸಿಚುವೇಶನ್ ಹೀಗೆ ಇರುತ್ತಾ ಅಂತ ಕೇಳಿದ್ರೆ ಹೌದು ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಆ ಹೊತ್ತಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಬಿಜೆಪಿ ಅಂಗಳದಲ್ಲಿ ಒಗ್ಗಟ್ಟಿಲ್ಲ, ಸರಿಯಾದ ನಾಯಕತ್ವ ಇಲ್ಲ. ಇವರನ್ನ ಗೆಲ್ಲಿಸಿಕೊಟ್ರು ಅವರವರೇ ಕಚ್ಚಾಡಿಕೊಳ್ತಾರೆ, ಅಭಿವೃದ್ಧಿ ಆಗೋದಿಲ್ಲ ಅಂತ ಜನರ ಮನಸ್ಸಿಗೆ ಬಂತು ಅಂದ್ರೆ ಮತ್ತೆ ಹೊಡೆತ ಬೀಳುತ್ತೆ. ಸಂಪೂರ್ಣವಾಗಿ ಕಾಂಗ್ರೆಸ್ ಕಡೆಗೆ ಹೋಗದೇ ಇದ್ರೂ ಅತಂತ್ರ ಸ್ಥಿತಿ ನಿರ್ಮಾಣಕ್ಕೆ ದಾರಿ ಮಾಡಿ ಕೊಟ್ಟಂತಾಗುತ್ತೆ. ಆದ್ರಿಂದ ಸರ್ಕಾರದ ವೈಫಲ್ಯಗಳನ್ನ ಸರಿಯಾಗಿ ಕ್ಯಾಚ್ ಮಾಡಿಕೊಂಡು ಜನರಲ್ಲಿ ಸರಿಯಾದ ಭರವಸೆ ಮೂಡಿಸೋ ತನಕ ಇದರ ಲಾಭವನ್ನ ಕರ್ನಾಟಕ ಬಿಜೆಪಿ ಪಡೆಯೋದಕ್ಕೆ ಚಾನ್ಸೇ ಇಲ್ಲ. ಮೋದಿ ಮೇಲೆ ಜನರಿಗೆ ರೆಸ್ಪೆಕ್ಟ್ ಇದೆ ಅಂತ ಅವರನ್ನ ಕರೆಸಿ ವೋಟ್ ಕೇಳಿದ್ರೆ ಖಂಡಿತ ಜನರು ವೋಟ್ ಹಾಕಲ್ಲ ಅನ್ನೋದು ಕಳೆದ ಬಾರಿಯೇ ಸಾಬೀತಾಗಿದೆ. ಇದರಿಂದ ಹೇಗೆ ಆಚೆಗೆ ಬರ್ತಾರೆ ಅನ್ನೋದು ಕೂಡ ದೊಡ್ಡ ಚಾಲೆಂಜ್ ಆಗಿದೆ. ಅಂದಹಾಗೆ ಇದನ್ನೂ ಮೀರಿ ಕಾಂಗ್ರೆಸ್ಗೆ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಇನ್ನೊಂದು ದಾರಿ ಇದೆ, ಅದು ಡಿಕೆಶಿ. ಈ ಬಾರಿ ಅಧಿಕಾರ ಹಿಡಿಯೋದಕ್ಕೆ ಪ್ರಮುಖ ಕಾರಣವೇ ಡಿಕೆಶಿ ಅನ್ನೋದು ಗೊತ್ತಿದೆ. ಅದರಲ್ಲೂ ಬಹುತೇಕರು ಡಿಕೆ ಸಿಎಂ ಆಗ್ತಾರೆ ಅಂತಲೇ ವೋಟ್ ಹಾಕಿದ್ರು. ಆದ್ರಿಂದ ಮುಂದಿನ ಬಾರಿ ಡಿಕೆಎ ಸಿಎಂ ಅನ್ನೋದನ್ನ ಅನೌನ್ಸ್ ಮಾಡಿಕೊಂಡು ಒಕ್ಕಲಿಗ ವೋಟ್ಗಳನ್ನ ಸೆಳೆಯೋ ಕೆಲಸ ಮಾಡಲಿದೆಯಾ ಅನ್ನೋದು ಕೂಡ ಸದ್ಯದ ಕುತೂಹಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.